ಎಲ್ಲರಿಗೂ ನಮಸ್ಕಾರ. ಸೊ ಇವತ್ತು ನಾನು ಲಿಟ್ರಲಿ RR ನಗರ್ ಆರ್ಕೇಡ್ ಮುಂದೆ ನಿಂತಿದ್ದೀನಿ. ಏನಪ್ಪ ಇಷ್ಟೊತ್ತಲ್ಲಿ ನಾನು ವ್ಲಾಗ್ ಮಾಡ್ತಾ ಇದ್ದೀನಿ ಅಂತ ನೋಡ್ತಾ ಇದ್ದೀರಾ. ಸೊ ನಿನ್ನೆ ಒಂದು ಪ್ಲೇಸ್ಗೆ ಹೋಗಬೇಕು ಅಂತ ಡಿಸೈಡ್ ಮಾಡಿಕೊಂಡೆ ಆ್ಯಂಡ್ ಟುಡೇ ಐ ಆಮ್ ಗೋಯಿಂಗ್. ಎಲ್ಲಿ ಅಂತಂದರೆ ನಾನು ಶ್ರೀ ಕ್ಷೇತ್ರ ಧರ್ಮಸ್ಥಳಕ್ಕೆ ಹೋಗ್ತಾ ಇದ್ದೀನಿ. ನೋಡಿ 24 hours ಆಗಿಲ್ಲ ಇದು ಪ್ಲ್ಯಾನ್ ಮಾಡಿ. ಇಟ್ಸ್ ಆಲ್ಮೋಸ್ಟ್ 7:30 ಸಂಡೇ 7:30ಗೆ ಓಡ್ತಾ ಇದ್ದೀನಿ. ಬೆಳಗ್ಗೆ ದರ್ಶನಕ್ಕೆ ಹೋಗೋಣ ಅಂತ ಐ ಆಮ್ ಪ್ಲ್ಯಾನಿಂಗ್. ಸೊ ಅದಕ್ಕೆ ನೋಡೋಣ ಹೇಗಾಗುತ್ತೆ ಏನು ಅಂತ. ಸೊ ಕೀಪ್ ವಾಚಿಂಗ್. ಎಲ್ಲಿ ಹೋಗ್ತೀನಿ ಏನೇನು ಮಾಡ್ತೀನಿ ಅಂತ ಎಲ್ಲ ನಾನು ನಿಮ್ಗೆ ತಿಳಿಸ್ಕೊಡ್ತೀನಿ ಈ ವ್ಲಾಗಲ್ಲಿ. ಟೈಮ್ ಆಗೋಯ್ತು. ಹಾಯ್ ಗೈಸ್, ಗುಡ್ ಮಾರ್ನಿಂಗ್. ಸೊ ಈಗ ಟೈಮ್ ಜಸ್ಟ್ 6 o'clock. 2 o'clockಗೆ ಮಲಗಿದ್ದು. ನೆನ್ನೆ ಮಾಡೋಕ್ಕಾಗಲಿಲ್ಲ ವೀಡಿಯೋ ಬಿಕಾಸ್ ಎಲ್ಲರೂ ಫುಲ್ ಸ್ಟ್ರೆಸ್ ಔಟ್ ಆಗಿಬಿಟ್ಟಿದ್ವಿ. ಫುಲ್ ಹಾಫ್ ಐಸಲ್ಲಿ ಬಂದ್ಬಿಟ್ಟು ಮಲ್ಕೊಂಡಿದ್ದಾಗಿದೆ. ಹೆಂಗಿದ್ವು ಜಸ್ಟ್ ನೈಟ್ ವೇರ್ ಹಾಕ್ಕೊಂಡು ಮಲ್ಕೊಂಡಿದ್ದು. ಸೊ ನೆನ್ನೆ ವೀಡಿಯೋ ಕಂಟಿನ್ಯೂ ಮಾಡೋಕ್ಕಾಗಿಲ್ಲ. ವಿ ರೀಚ್ಡ್ ಅರೌಂಡ್ 2 o'clock ಬಿಕಾಸ್ ಎಲ್ಲ ರೂಮ್ಸ್ ಎಲ್ಲ ನೋಡಿಕೊಂಡು ಆನ್ಲೈನಲ್ಲಿ ಬುಕ್ ಮಾಡಿದ್ವಿ ರೂಮು. ಬಟ್ ಆನ್ಲೈನಲ್ಲಿ ಏನಿತ್ತು ಆಫ್ಲೈನಲ್ಲಿ ಅದಿರಲಿಲ್ಲ. ಸೊ ಅದಕ್ಕೋಸ್ಕರ ಇಲ್ಲಿ ಬಂದು ನೋಡಿ 4-5 ನೋಡಿ ದೆನ್ ವಿ ಗಾಟ್ ದಿಸ್ ಬ್ಯೂಟಿಫುಲ್ ರೂಮ್ ಟೂರು ಮಾಡೋದಕ್ಕೆ ಈಗ ಆಗಲ್ಲ ಬಿಕಾಸ್ ಆಫ್ ಟೈಮ್ ಆಗೋಗಿದೆ. ಆ್ಯಂಡ್ ಇವಾಗ ಹೋಗಿ ತೀರ್ಥ ಸ್ನಾನ ಮಾಡಬೇಕು. ಅದಕ್ಕಿಂತ ಮುಂಚೆ ನದಿಯಲ್ಲಿ ಮುಳುಗಬೇಕು ಅಂತ ಅಂದ್ಕೊಂಡಿದ್ದೀವಿ. ಸೊ ಫಸ್ಟ್ ಈಗ ಹಿಂಗೆ ನೈಟ್ ವೇರಲ್ಲಿ ಬ್ರಷ್ ಮಾಡ್ಕೊಂಡು ಹೋಗಿ ಆ್ಯಂಡ್ ನದಿಯಲ್ಲಿ ಮುಳುಗಿ ರೆಡಿಯಾಗಿ ದೇವಸ್ಥಾನಕ್ಕೆ ಹೋಗೋಣ. ಸೊ ಇವಾಗ ಇಷ್ಟಿರೋ ಪ್ಲ್ಯಾನು. ಗುಡ್ ಮಾರ್ನಿಂಗ್. ಸೊ ವೆಲ್ಕಮ್ ಟು ಧರ್ಮಸ್ಥಳ ವ್ಲಾಗ್. ಕೊರಳಲಿ ಭಸ್ಮ ರುದ್ರಾಕ್ಷವ ಧರಿಸಿದ ಪರಮ ವೈಷ್ಣವನು ನೀ. ಹಾಯ್ ಗೈಸ್, ಗುಡ್ ಮಾರ್ನಿಂಗ್. ನೋಡ್ತಾ ಇದ್ದೀರಲ್ಲ ನೇತ್ರಾವತಿ ನದಿ. ಆ್ಯಂಡ್ ಈಗ ಇಲ್ಲಿ ಸ್ನಾನ ಮಾಡ್ಬೇಕೀಗ. ನಾನೇನು ಜಾಸ್ತಿ ಪಾಪ ಮಾಡಿಲ್ಲ ಆಯಿತಾ. ಸ್ವಲ್ಪ ಎಲ್ಲೋ ಹಂಗೆ ಯಾರಿಗೋ ಬೈದಿರೋದು ಹಂಗೆ ಟ್ರಿಗರ್ ಆಗಿರೋದು ಹಂಗೆ ಮಾಡಿರ್ತೀನಿ. ಬಟ್ ಅಷ್ಟು ಪಾಪಕ್ಕೆ ಇವಾಗ ಮುಳುಗಬೇಕು. ಬಟ್ ಇಟ್ ಈಸ್ ಓಕೆ, ಮುಳುಗ್ಬಿಡೋಣ. ಚಳಿ ಇದೆ ನೀರು. ಸೊ ಈಗ ಮುಳುಗೋಣ ನಾವು. ಆ್ಯಂಡ್ ತುಂಬಾ ಏನಂತಾರೆ ಪುಣ್ಯ ಮಾಡಿರ್ಬೇಕಂತೆ ನೇತ್ರಾವತಿ ನದಿಯಲ್ಲಿ ಮುಳುಗೋದು. ಆ್ಯಂಡ್ ದೇವ್ರು ಎಲ್ಲರನ್ನೂ ಕರ್ಸ್ಕೊಳ್ಳೋದಿಲ್ಲ ಅಂತಲೂ ಒಮ್ಮೆ ಹೇಳ್ತಿದ್ದಾರೆ. ಎಲ್ಲರ ಕೈಲೂ ಮುಳುಗೋಕ್ಕಾಗಲ್ಲ ಅಂತಿದ್ದಾರೆ. ಓಕೆ ಸರಿ, ಇದೆಲ್ಲ ಓಕೆ, ಮುಳುಗ್ಬಿಡೋಣ. ಸೊ ಗೊತ್ತಾಗ್ತಿಲ್ಲ ನನಗೆ, ಸ್ವಲ್ಪ ಚಳಿ ಅಂತ ಅನಿಸ್ತಾ ಇದೆ. ಬಟ್ ಹೈಜೀನ್ ಅಂತೂ ಇಲ್ಲ ಗೈಸ್, ದಟ್ ಈಸ್ ಫಾರ್ ಶ್ಯೂರ್, ದಟ್ ಈಸ್ 100% ಶ್ಯೂರ್. ಇಲ್ಲೇ ಎಲ್ಲ ಸ್ನಾನ ಮಾಡಿಬಿಡ್ತಿದ್ದಾರೆ. ಬಾಡಿ ವಾಶ್ ಎಲ್ಲ ಹಾಕೋದು, ಫೇಸ್ ವಾಶ್ ಎಲ್ಲ ಮಾಡೋದು. ಐ ಆಮ್ ನಾಟ್ ಇವನ್ ಅಂಡರ್ಸ್ಟ್ಯಾಂಡಿಂಗ್ ದಿಸ್. ಓಕೆ ಲೆಟ್ಸ್ ಗೋ. ಜೈ ಮಂಜುನಾಥ ಅನ್ಕೊಂಡು ಮುಳುಗ್ಬೇಡ. ಓಕೆ, ಚಳಿ ಇದೆ. ಬಾಯ್, ಸಿ ಯು. ಓಂ ಶ್ರೀ ಮಂಜುನಾಥಾಯ ನಮಃ. 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 ಸೊ ರಿಯಲಿ ಇಟ್ ಈಸ್ ಅ ವೆರಿ ಫ್ರೆಶ್ ಸ್ಟಾರ್ಟ್. ತುಂಬ ಪಾಸಿಟಿವ್ ಅಂತ ಅನ್ನಿಸ್ತು ನನಗೆ. ಆ್ಯಕ್ಚುಲಿ ಮುಳುಗಾದ್ಮೇಲೆ, ಮುಳುಗಕ್ಕೆ ಮುಂಚೆ ಟು ಬಿ ರಿಯಲಿ ಫ್ರ್ಯಾಂಕ್, ಅಯ್ಯೋ ಇಲ್ಲಿ ಮುಳುಗಬೇಕಾ, ಚಳಿ ಇದೆ, ನೀರು ಚೆನ್ನಾಗಿಲ್ಲ, ಹಾಗೆ ಅಂತ ಅಂದ್ಕೊಂಡೆ. ಬಟ್ ರಿಯಲಿ ಇಟ್ ಈಸ್ ರಿಯಲಿ ಗುಡ್. ಪ್ಯೂರ್ ವಾಟರ್ ಅಂತ ಅನ್ನಿಸ್ತು. ಆ್ಯಕ್ಚುಲಿ ಚೆನ್ನಾಗಿದೆ. ಆ್ಯಂಡ್
ತುಂಬಾ ಖುಷಿ ಆಯಿತು, ತುಂಬ ಪಾಸಿಟಿವ್ ಅಂತ ಅನ್ನಿಸ್ತಾ ಇದೆ ಮುಳುಗೆದ್ದು ಬಂದಾದಮೇಲೆ. ಆ್ಯಂಡ್ ಇಲ್ಲಿ ವಾಟ್ ಇಸ್ ದಟ್ ಚೇಂಜಿಂಗ್ ರೂಮ್ ಕೂಡ ಫೆಸಿಲಿಟೀಸ್ ಇದೆ, ತುಂಬ ಚೆನ್ನಾಗಿ ಮಾಡಿದ್ದಾರೆ ಕೂಡ ಹೆಣ್ಮಕ್ಳಿಗೆ. ಸೊ ಆ್ಯಂಡ್ ನೋಡಿ ಹೀಗಿದೆ ಇವತ್ತು ಔಟ್ಫಿಟ್ಟು. ಸೊ ಚೆನ್ನಾಗಿದೆ ಅಂತ ಅಂದ್ಕೊಂಡಿದ್ದೀನಿ, ಟ್ರೆಡಿಷ್ನಲ್ ವೈಬ್ಸ್. ಸೊ ಈಗ ದರ್ಶನಕ್ಕೆ ಡೈರೆಕ್ಟಾಗಿ ಹೋಗ್ಬೋಣ, ಕಾರಲ್ಲೇ ರೆಡಿ ಆಗ್ತೀನಿ ಬಿಕಾಸ್ ಟೈಮ್ ಇಲ್ಲ, ರನ್ನಿಂಗ್ ಔಟ್ ಆಫ್ ಟೈಮ್. ಇದು ಮುಗಿಸ್ಕೊಂಡು ವಿ ಹ್ಯಾವ್ ನೆಕ್ಸ್ಟ್ ಪ್ಲ್ಯಾನ್ ಏನು ಅಂತ ಹೇಳ್ತೀನಿ. ಕೀಪ್ ವಾಚಿಂಗ್, ಡೋಂಟ್ ಸ್ಕಿಪ್. ಲೆಟ್ಸ್ ಗೋ ನಾವ್ ದರ್ಶನಕ್ಕೆ. ಜೈ ಮಂಜುನಾಥ. ತುಂಬ ರಶ್ ಇರೋ ಕಾರಣದಿಂದ ಸ್ವಲ್ಪ ನೋಡ್ಕೊಂಡು ಬರಬೇಕಾಗುತ್ತೆ. ನಾನಿವಾಗ ಫಸ್ಟೇ ನಮಗೆ ಗೊತ್ತಿತ್ತು, ಇಲ್ಲಿರೋರು ನನ್ನ ಫ್ರೆಂಡ್ಸ್ ಎಲ್ಲ ಹೇಳಿದ್ರು ತುಂಬಾ ರಶ್ ಇದೆ ಅಂತ. ಸೊ ಅದಕ್ಕೇ ನಾವು ವಿ ಸೋಮಣ್ಣ ಸರ್ ಅವ್ರ ಹತ್ರ ಮಿನಿಸ್ಟರಿಂದನೇ ನಾವು ಲೆಟ್ರ್ ತಂದುಬಿಟ್ಟೆ, ಬಿಕಾಸ್ ಆಫ್ ತುಂಬ ರಶ್ ಇರುತ್ತೆ ಆ್ಯಂಡ್ ಆಗೋದಿಲ್ಲ, ಮಗು ಎಲ್ಲ ಬರ್ತಿದೆ ಅಂತ ಅಂದ್ಬಿಟ್ಟು. ಆ್ಯಂಡ್ ಗೇಟ್ ನಂಬರ್ 1 ವಿ ಆರ್ ಎಂಟ್ರಿಂಗ್ ನಾವ್. ಸೊ ಓಕೆ, ಸೊ ಲೆಟ್ಸ್ ಸಿ. ಕೊನೆಗೂ ನಾವು ಲೆಟ್ರ್ ತೊಗೊಂಡು ಬಂದ್ರೂ ಕೂಡ ಹೇಗಿರುತ್ತೆ ದರ್ಶನ, ಎಷ್ಟೊತ್ತಾಗುತ್ತೆ ಅಂತ ಎಲ್ಲ ನಾನು ನಿಮ್ಗೆ ತಿಳಿಸ್ಕೊಡ್ತೀನಿ. ಸೊ ತುಂಬ ಲೇಟ್ ಮಾಡೋ ಬೇಡ. ಸೊ ಲೆಟ್ಸ್ ಗೋ. ಆ್ಯಂಡ್ ದಿಸ್ ಇಸ್ ಅಟೈರ್ ಆಫ್ ಟುಡೇ. ಹೆಂಗೆ ಕಾಣ್ತಿದ್ದೀನಿ ಅಂತ ಕಮೆಂಟ್ ಮಾಡಿ. ಓಕೆ, ಸೊ ದರ್ಶನ ಹೇಗಿರುತ್ತೆ, ದರ್ಶನ ಹೇಗಾಗುತ್ತೆ, ಎಷ್ಟೊತ್ತಾಗುತ್ತೆ ಅಂತೆಲ್ಲ ನಾನು ನಿಮ್ಗೆ ಹೇಳ್ತೀನಿ, ತಿಳಿಸ್ಕೊಡ್ತೀನಿ. ಲೆಟ್ಸ್ ಗೋ. ಜೈ ಮಂಜುನಾಥ. ಬಾಯ್. ಒಬ್ಬನೇ ಮಂಜುನಾಥನೊಬ್ಬನೇ, ಈಗ ಅಲ್ಲೋಗ್ಬಿಟ್ಟು ಗುರುಜಿ ಹತ್ರ ದರ್ಶನ ಮಾಡಿಕೊಂಡು ಮತ್ತು ಇನ್ನೊಂದ್ಸತಿ ದರ್ಶನ ಮಾಡ್ತೀನಿ. ಬಿಕಾಸ್ ನಾನು ಆ್ಯಕ್ಚುಲಿ ಸರಿ ಕಮ್ಮಿ ಆಗಲಿಲ್ಲ, ಅದನ್ನು ಇಲ್ಲ ಮಂಜುನಾಥ ಹೇಳಿದ್ರು. ಸೊ ಇನ್ನೂ ಒಂದ್ಸತಿ ದರ್ಶನ ಮಾಡಬೇಕು ಅನ್ನಿಸ್ತು. ಸೊ ತೀರ್ಥ ಸ್ನಾನ ಮಾಡ್ಕೊಂಡ್ವಿ. ಸಿ ಅದು ಕಂಪ್ಲೀಟ್ಲಿ ಲೈಕ್ ಚಳಿ ಆಗ್ತಿದೆ. ಕಂಪ್ಲೀಟ್ ನೀರು ಹಂಗಾಗಿ ನಾನು ಅಂದ್ಕೊಂಡು ಅವ್ರು ಚುಂಬಿಸ್ತಾರೆ ಅಂತ. ಸೊ ಗೊತ್ತಿಲ್ಲ, ಅವ್ರು ಒಂದು ಚಂಬು ಫುಲ್ಲು ಹಾಕ್ತಿದ್ರು ಮೈ ಮೇಲೆ. ಅನ್ಎಕ್ಸ್ಪೆಕ್ಟೆಡ್ ಬಟ್ ಒಳ್ಳೇದು, ವೆರಿ ಡಿವೈನ್ ಫೀಲ್, ಪಾಸಿಟಿವ್ ಎನರ್ಜಿ ಬರಲಿ ಅಂತ ಕೇಳ್ಕೊತಾ ಇದ್ದೀನಿ. ತಪ್ಪದೆ ಎಲ್ಲರೂ ಬರೋದಾಗಿದ್ದರೆ ಈ ಥರ ಪ್ಲ್ಯಾನ್ ಮಾಡ್ಕೊಂಡು ಬನ್ನಿ, ತೀರ್ಥ ಸ್ನಾನ ಮಾಡಿ ಎಲ್ಲರೂ ಅಂತ ಹೇಳ್ತೀನಿ. ಆ್ಯಂಡ್ ಇದಾದಮೇಲೆ ಅಲ್ಲಿ ಹೋಗ್ಬಿಟ್ಟು ಗುರುಜಿ ಹತ್ರ ತೀರ್ಥ ಸ್ನಾನ ಮಾಡಿದ್ದೀನಿ ಬರಬೇಕಾಗುತ್ತೆ. ಆ್ಯಂಡ್ ಇನ್ನೊಂದ್ಸರಿ ದರ್ಶನ ಮಾಡ್ತೀನಿ. ಮಹಾಮಂಗಳಾರತಿ ನಡೀತಾರೆ. ಮಂಜುನಾಥ ಆದಮೇಲೆ ನಾನು ದೇವ್ರಿಗೆ ಪ್ರಸಾದ ಕೊಡ್ತಾರೆ. ಪ್ರಸಾದ ಕೊಟ್ಟಾದ್ಮೇಲೆ ಮಹಾಮಂಗಳಾರತಿಗೆ ನಾನು ಪೂಜೆ ಮಾಡ್ತೀನಿ. ಪೂಜೆ ಮಾಡಿ ಇಟ್ಕೊಂಡು ಬರ್ತೀನಿ. ಥ್ಯಾಂಕ್ ಯು ಸೋ ಮಚ್. ಇವಾಗ ಆ್ಯಕ್ಚುಲಿ ತುಂಬ ಡಿವೈನ್ ವೈಬ್ ಆಗಿ ನನಗೆ ಒಂದು ದೇವಸ್ಥಾನದಲ್ಲಿ, ಧರ್ಮಸ್ಥಳದಲ್ಲಿ, ಮಂಜುನಾಥೇಶ್ವರ ದೇವಸ್ಥಾನದಲ್ಲಿ ದರ್ಶನ ಆಗಿದೆ. ಎಷ್ಟು ಅದ್ಭುತವಾಗಿ ದರ್ಶನ ಆಯಿತು ಅಂದರೆ ತುಂಬ, ಇವಾಗೂ ದೇವಸ್ಥಾನದಲ್ಲೇ ಇದ್ದೀನಿ. ಸೊ ದೇವಸ್ಥಾನ ಲಿಟ್ರಲಿ ಮಂಜುನಾಥ ಸ್ವಾಮಿ ದೇವಸ್ಥಾನದಲ್ಲಿದ್ದೀನಿ. ಈಗ ನನಗೆ ಮಹಾಮಂಗಳಾರತಿ ನಡೀತಾ ಇದೆ. ಆ್ಯಕ್ಚುಲಿ ದರ್ಶನ ಆಯಿತು, ತೀರ್ಥಸ್ಥಾನ ಆಯಿತು, ಅದಾದಮೇಲೆ ದರ್ಶನ ಕೂಡ ಆಯಿತು. ದರ್ಶನ ಆದಮೇಲೆ ಮತ್ತೆ ಇಲ್ಲೋದ್ವಿ, ಪ್ರಸಾದನೆಲ್ಲ ತೊಗೊಂಡ್ವಿ. ಬಟ್ ಈಗ ನನಗೆ ಆ್ಯಕ್ಚುಲಿ ಏನೋ ಒಂಥರ ಸಮಾಧಾನ ಆಗಲಿಲ್ಲ. ಐ ವಾಸ್ ಆಸ್ಕಿಂಗ್ ಅನ್ನ ಲೈಕ್ ಇಲ್ಲಿ ಏನು ಮಾಡ್ಬೋದು, ಇನ್ನೊಂದು ಸತಿ ದರ್ಶನ ಮಾಡೋಕ್ಕಾಗುತ್ತಾ ಅಂತ. ಫಾರ್ಚುನೇಟ್ಲಿ ನಮಗೆ ದರ್ಶನ ಸಿಗ್ತಿದೆ. ಮಹಾಮಂಗಳಾರತಿ ಇವಾಗ ದೇವ್ರ ಪ್ರಸಾದನ ಇಟ್ಟಿದ್ದಾರೆ. ದೇವ್ರ ಪ್ರಸಾದ ಆದಮೇಲೆ ಮಹಾಮಂಗಳಾರತಿಗೆ ಇನ್ನೊಂದು ಸತಿ ದರ್ಶನ ಮಾಡೋದಕ್ಕೆ ಯುನೋ ವಿ ಹ್ಯಾವ್ ಅರೇಂಜ್ಡ್. ಸೊ ದೇವ್ರು ಕರೆಸ್ಕೋತಾ ಇರೋದು, ನಾನಲ್ಲ. ದೇವ್ರು ಇನ್ನೊಂದು ಸತಿ ನೋಡಬೇಕು ಅಂತ ನನಗೆ ಅನಿಸ್ತಾ ಇತ್ತು. ಸೊ ಸರಿ ಆಯಿತು ಅಂದ್ಬಿಟ್ಟು ಇವಾಗ ನೋಡೋಣ ಅಂತ ಅಂದ್ಕೊಂಡೆ. ವೆಯ್ಟ್ ಮಾಡ್ತಾಯಿದ್ದೀವಿ. ಪೂಜಾರಿ ಅವರು ಕೂಡ ಹೇಳಿದರು, ಸ್ವಾಮೀಜಿ ಕೂಡ ಆಯಿತು ದರ್ಶನ ಮಾಡಿ ಒಂದು 10 ನಿಮಿಷ ಆಗುತ್ತೆ. ದೇವ್ರ ಪ್ರಸಾದ ಇಟ್ಟು ಅದಾದಮೇಲೆ ನೈವೇದ್ಯಕ್ಕೆ ಇಟ್ಟು ಅದಾದಮೇಲೆ ಮಹಾಮಂಗಳಾರತಿ ನಡೆಯುತ್ತೆ ಅಂತ ಹೇಳಿದ್ದಾರೆ. ಸೊ ವೆಯ್ಟ್ ಮಾಡ್ತಾಯಿದ್ದೀವಿ. ನನಗಂತೂ ತುಂಬಾ ಖುಷಿ ಆಗ್ತಾಯಿದೆ. ಎಷ್ಟು ಖುಷಿ ಅಂದರೆ ಎಕ್ಸ್ಪ್ಲೇನ್ ಮಾಡೋಕ್ಕೆ ಹೋಗ್ತಾಯಿಲ್ಲ. ನೋಡಿ, ದೇವಸ್ಥಾನದಲ್ಲಿ ಈ ಥರ ವ್ಲಾಗ್ ಮಾಡೋದಂದರೆ ಸುಮ್ಮನೆನಾ? ಆ್ಯಂಡ್ 2 ಸತಿ ದರ್ಶನ ಮಾಡೋದಂದರೆ ಸುಮ್ಮನೆ ಅಲ್ವಾ? ಸೊ ಅಷ್ಟು ಬ್ಲೆಸ್ಡ್ ಅಂತ ಅನ್ಕೊತೀನಿ. ಸೊ ಇವಾಗ ತಾನೇ ಅದ್ಭುತವಾದ ದರ್ಶನ ಆಯಿತು ನನಗೆ. ಲೈಕ್ ಫೆಂಟಾಸ್ಟಿಕ್, ಫ್ಯಾಬ್ಯುಲಸ್, ಲೈಕ್ ಕ್ರೇಜಿ. ಬಿಕಾಸ್
ಇಷ್ಟು ವರ್ಷಗಳಲ್ಲಿ ನನಗೆ ಈ ಥರ ಇಷ್ಟೊತ್ತು ದೇವ್ರ ಮುಂದೆ ನಿಂತ್ಕೊಳ್ಳೋದು ಅಂತ ನನಗೆ ಆಗಿರಲಿಲ್ಲ. ಸೊ ಇವತ್ತು ನನಗೆ 2 ಸತಿ ದರ್ಶನ ಕೊಡ್ತು. ಮೊದಲನೇ ಸತಿ ನಂಗೆ ದೇವರು ಕಾಣಲಿಲ್ಲ, ರಿಯಲಾಗಿ ಹೇಳ್ಬೇಕಂದ್ರೆ ಕಾಣಲಿಲ್ಲ, ತುಂಬ ಕ್ರೌಡ್ ಇತ್ತು. ಏನೇ ನಿಮ್ಮ ಇನ್ಫ್ಲುಯೆನ್ಸಲ್ಲಿ ಹೋದರೂ ನನಗೆ ಫಸ್ಟ್ ಮೂಮೆಂಟಲ್ಲಿ ಕಾಣಲಿಲ್ಲ. ನನ್ನ ಅಣ್ಣಂಗೆ ಹೇಳಿದೆ, ನನಗೆ ಐ ಆಮ್ ನಾಟ್ ಸ್ಯಾಟಿಸ್ಫೈಡ್, ಏನು ಮಾಡೋದು ಅಂತ. ದೆನ್ ಲೈಕ್ ಓಕೆ ವೇಟ್ ಅಂತ ಅಂದ್ಬಿಟ್ಟು ಅಲ್ಲೇ ಇರೋರನ್ನ ಸ್ವಲ್ಪ ಅರೇಂಜ್ ಮಾಡಿ ಸರ್ ಪ್ಲೀಸ್ ಅಂತ ಅಂದಿದ್ದಕ್ಕೆ. ಸೊ 2ನೇ ಸತಿ ದರ್ಶನ ಅಂತೂ ಅವರೇ ಕರೆದು ಮಾಡಿದ್ರು, ಅವರೇ ಕರೆದು ನನಗೆ ದೇವ್ರ ದರ್ಶನ ಅಂತ ಅಂದ್ಬಿಟ್ಟು ಸರಿ ಆಯಿತು ಅಂತ ಮಹಾಮಂಗಳಾರತಿ ತನಕನೂ ನೋಡಿ ನನಗೆ ಅದ್ಭುತವಾಗಿ ದರ್ಶನ ಆಯಿತು. ಸೊ ಐ ಆಮ್ ಸೋ ಹ್ಯಾಪಿ. ಸೊ ಇವಾಗ ದೇವ್ರ ಪ್ರಸಾದ ತಿನ್ನೋಣ. ಇಲ್ಲಿಗೆ ನನ್ನ ಹರಕೆ ಏನು ಕಂಪ್ಲೀಟ್ ಆಗಿತ್ತು ಅದು ಮುಗೀತು. ಸೊ ಅದ್ಭುತವಾದಂಥ ನನಗೆ ದರ್ಶನ ಸಿಕ್ತು. ನನಗೆ ಇಷ್ಟು ದೂರ ನಾನು ಬಂದಿದ್ದಕ್ಕೂ ಒಂದು ಸ್ಯಾಟಿಸ್ಫೈಡ್ ಅಂತ. ಫ್ಯಾಮಿಲಿನೂ ತುಂಬಾ ಖುಷಿಪಟ್ಟರು, ಎಲ್ಲರೂ ಖುಷಿಪಟ್ಟರು. ಆ್ಯಂಡ್ ಈಗ ಪ್ರಸಾದ ಮುಗಿಸ್ಕೊಂಡು ಎಲ್ಲಿ ಹೋಗಬೇಕು, ಏನು ಮಾಡ್ತೀವಿ ಅಂತ ಹೇಳ್ತೀವಿ. ಓಕೆ, ಥ್ಯಾಂಕ್ ಯು ಆಲ್, ಲವ್ ಯು ಗೈಸ್. गंगाधराय शिव गंगाधराय हर हर भोले. ಅಮೇಝಿಂಗ್ ಅನಿಸುತ್ತೆ ಅಂದರೆ ದೇವಸ್ಥಾನದ ಪ್ರಸಾದ ಎಲ್ಲರೂ ಪುಣ್ಯ ಮಾಡಿರ್ಬೇಕು. ಎಲ್ಲಿ ಯಾವ ಅಬ್ರಾಡ್ ಕಂಟ್ರೀಸ್ ಧರ್ಮಸ್ಥಳ ಪ್ರಸಾದ ಅಂದರೆ ಅಮೇಝಿಂಗ್ ಅಂದರೆ. ಧರ್ಮಸ್ಥಳದಲ್ಲಿ ಪಾಯಸ ಕೊಡ್ತಾರೆ, ಅಮೇಝಿಂಗ್ ಪಾಯಸ ಕೊಡ್ತಾರೆ, ರಿಯಲಿ ಅಮೇಝಿಂಗ್. ತುಂಬ ದಿವಸಗಳಿಂದ ತಿನ್ನಬೇಕು ಅಂತ ಅನಿಸ್ತಾ ಇತ್ತು, ನಾನು ಹೇಳ್ತಿದ್ದೀನಿ. ಜೈ ಮಂಜುನಾಥ, ಅದ್ಭುತ. ಎಲ್ಲರಿಗೂ ಒಳ್ಳೇದು ಮಾಡಿದ್ದೇವೆ. ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ. ಎಲ್ಲರಿಗೂ ನಮಸ್ಕಾರ. ಸೊ ನಾವು ಈಗ ಧರ್ಮಸ್ಥಳದಲ್ಲಿ ದರ್ಶನ ಮಾಡಿಕೊಂಡು ಪ್ರಸಾದನ ತಿಂದ್ಕೊಂಡು ಹೊಟ್ಟೆ ತುಂಬ ಹ್ಯಾಪಿಯಾಗಿದೆ ಇವಾಗ ನನಗೆ. ಆ್ಯಂಡ್ ಅದಾದಮೇಲೆ ನಾವು ಸೂರ್ಯ ದೇವಸ್ಥಾನಕ್ಕೆ ಅಂತ ಬಂದಿದ್ದೀವಿ. ಸೊ ಧರ್ಮಸ್ಥಳದಿಂದ ಒಂದು ಮ್ಯಾಕ್ಸಿಮಮ್ 3 to 4 ಕಿಲೋಮೀಟರ್ಸ್ ಅಷ್ಟೇ ಇದೆ. ಸೊ ಅಲ್ಲಿಂದ ನಾವು ಈ ಸೂರ್ಯ ದೇವಸ್ಥಾನ ಅಂತ ಬಂದಿದ್ದು. ತುಂಬ ಚೆನ್ನಾಗಿದೆ, ತುಂಬ ಪ್ಲೆಸೆಂಟ್ ಆಗಿದೆ. ಆ್ಯಂಡ್ ನಾನು ಇದು ಫಸ್ಟ್ ಟೈಮ್ ಇಲ್ಲಿ ಬಂದಿದ್ದು. ನಮ್ಮ ಅಣ್ಣ ಕರ್ಕೊಂಬಂದ, ಇಲ್ಲಿ ವೆರಿ ಪವರ್ಫುಲ್ ಅಂತೆ. ಸೊ ಲೊಕೇಶನ್ನು ಡೀಟೇಲ್ಸ್ ಬೇಕಾದ್ರೆ ಕಮೆಂಟ್ ಮಾಡಿ, ಡೆಫಿನೆಟ್ಲಿ ಕಳಿಸ್ತೀನಿ. ವೆರಿ ಪವರ್ಫುಲ್ ಅಂತ ಅನಿಸ್ತು. ನನಗೂ ತುಂಬ ಚೆನ್ನಾಗಿ ಬ್ಲೆಸ್ ಮಾಡಿದ್ರು ದೇವರು. ಆ್ಯಂಡ್ ತುಂಬ ಖುಷಿ ಆಯಿತು. ಇಲ್ಲೇನೇ ಬೇಡ್ಕೊಂಡ್ರು ಮಣ್ಣಿನ ಗೊಂಬೆ ಆ ಥರದ್ದು ಮಾಡಿಸ್ಕೊಡಿ ಮಣ್ಣಿನಲ್ಲಿ ಅಂತಾರೆ. ಏನೂ ಆಸೆ ಪಟ್ಟಿಲ್ಲ ಅವರು. ದಕ್ಷಿಣೆ ನಾವು ಹಾಕಿದ್ರು ಕೂಡ ನೋಟ್ ವಾಪಸ್ ಕಳಿಸಿದ್ರು ಅವರು. ಬೇಡ, ನೀವು ನಿಮ್ಮ ಕೋರಿಕೆ ಆದಮೇಲೆ ನೀವು ಬನ್ನಿ ಅಂತ ಹೇಳಿದ್ರು. ಸೊ ಆ ರೇಂಜಿಗೆ ಪವರ್ಫುಲ್ ಅಂತ ಅನಿಸ್ತು. ಆ್ಯಂಡ್ ಆ್ಯಕ್ಚುಲಿ ಸೂರ್ಯ ದೇವಸ್ಥಾನ, ಬಟ್ ಇಲ್ಲಿದ್ದು ಆದಿಯೇಶ್ವರ. ಸೊ ಒಳಗಡೆ ದೇವ್ರದ್ದು ಎಲ್ಲೂ ಪಿಕ್ಚರ್ಸ್ ತೊಗೊಳೋದಕ್ಕೆ ಬಿಡಲ್ಲ ಇಲ್ಲಿ. ವಿಡಿಯೋಸ್ ಎಲ್ಲ ಅಲೋ ಇಲ್ಲ, ಫೋನ್ಸ್ ಅಲೋ ಇದೆ, ಬಟ್ ವಿಡಿಯೋ ಫೋಟೋಸ್ ಏನೂ ತೊಗೊಳ್ಳೋ ಹಾಗಿಲ್ಲ. ಸೊ ಅದಕ್ಕೆ ದರ್ಶನ ಮುಗಿಸ್ಕೊಂಡು ಆಚೆ ಬಂದು ಮಾಡ್ತಾಯಿದ್ದೀನಿ. ಸೊ ನಾನು ಇನ್ನೊಂದೇನು ಹೇಳಬೇಕು, ಆಫ್ಟರ್ ಎಲ್ಲ ದರ್ಶನ ಏನಿದೆ, ನೀವು ಅದು ಆ ಗೋಪುರದ ಮೇಲೆ ಇದ್ದಿರುತ್ತಲ್ಲ ಅದನ್ನು ನೋಡಬೇಕು, ಕಳಶ. ಸೊ ಗೋಪುರ ಮೇಲೆ ಕಳಶ ನೋಡಬೇಕು. ನಾನು ಆ್ಯಕ್ಚುಲಿ ಧರ್ಮಸ್ಥಳದಲ್ಲಿ ನೋಡಿದೆ, ಬಟ್ ಹೇಳೋದನ್ನು ಮರೆತೆ. ಸೊ ಎಲ್ಲ ದೇವಸ್ಥಾನಗಳಿಗೆ ನೀವು ಎಲ್ಲ ಹೋದ್ರೂ ಬರಬೇಕಾದ್ರೆ ಯು ಗೈಸ್ ಹ್ಯಾವ್ ಟು ಸಿ ದ ಕಳಶ. ಆ್ಯಂಡ್ ಧರ್ಮಸ್ಥಳದಲ್ಲೂ ನಾನು ನೋಡಿದೆ, ಹೇಳೋದನ್ನು ವಿಡಿಯೋದಲ್ಲಿ ಮತ್ತೆ. ಸೊ ಇದೊಂದು ಡೆಫಿನೆಟ್ ಇಟ್ಕೊಡಿ. ನಾನು ವಿಶೇಷ ಏನು ಗೊತ್ತಾ, ಇಲ್ಲಿ ನಾವು ಏನೇ ಬೇಡ್ಕೊಂಡ್ರು ಅದು ನಡೆಯುತ್ತೆ. ಹೇಗೆ ನಡೆಯುತ್ತೆ ಅಂದರೆ, ನಾವು ದೇವ್ರಿಗೆ ಪ್ರಾರ್ಥನೆ ಮಾಡ್ಕೊಂಡಾದ್ಮೇಲೆ ಅವ್ರದ್ದು ಹರಕೆ ನಾವು ಯಾವ ಮೂಲಕ ತೀರಿಸ್ತೀವಿ ಗೊತ್ತಾ, ಮಣ್ಣಿನ ಬೊಂಬೆಯಿಂದ. ಸೊ ದೇಲ್ ಗಿವ್ ಮಿನಿಯೇಚರ್ಸ್ ಆಗಿರುವಂತಹ ಒಂದು ಮಣ್ಣಿನ ಬೊಂಬೆಗಳನ್ನ ಕೊಡ್ತಾರೆ. ಬೊಂಬೆಗಳು ಅಥವಾ ಮದುವೆ ಆಗಿಲ್ಲ ಅಂದರೆ ಹೆಣ್ಣು ಗಂಡನ್ನ ಶೇಪ್ ಮಾಡಿ ಅವರು ಬೊಂಬೆಗಳನ್ನ ಕೊಡ್ತಾರೆ. ಆ್ಯಂಡ್ ಮನೆ ಇಲ್ಲ ಅಂತಂದವ್ರಿಗೆ ಮನೆ ಥರ ಒಂದು ಮಿನಿಯೇಚರ್ನ ರೆಡಿ ಮಾಡಿ ಕೊಡ್ತಾರೆ. ಇಟ್ಸ್ ವೆರಿ ಡಿವೈನ್. ಏನೋ ಒಂಥರ ಗುಂಗಿ ಅಂತಾರೆ, ಈ ಥರ ಸೌಂಡ್ಸ್ ಎಲ್ಲ ವೆರಿ ಬ್ಯೂಟಿಫುಲ್. ಡೆಫಿನೆಟ್ಲಿ ಎಲ್ಲರೂ ಈ ಕ್ಷೇತ್ರಕ್ಕೆ ಬರಬೇಕು ಅಂತ ನಿಜ, ಇದು ನಮ್ಗೆ ಯಾರಿಗೂ ಗೊತ್ತಿರಲಿಲ್ಲ. ಸೊ ಡೆಫಿನೆಟ್ಲಿ ನೀವೆಲ್ಲ ಬನ್ನಿ, ಈ ಥರ ಪ್ಲೇಸಸ್ನ ಎಕ್ಸ್ಪ್ಲೋರ್ ಮಾಡಿ ಅಂತ ಕೇಳ್ಕೊತಾ ಇದ್ದೀವಿ. ಡೆಫಿನೆಟಾಗಿ ಬನ್ನಿ, ನೀವೇನೇ ಕೇಳ್ಕೊಂಡ್ರು ಆಗುತ್ತೆ. ಆ್ಯಂಡ್ ನಿಮ್ಮ ಕೋರಿಕೆಗಳನ್ನ ನಿರ್ವೈರ ಆದಮೇಲೆ ದೇವ್ರ ತೀರ್ಸಾದ್ಮೇಲೆ ನೀವಲ್ಲಿ ದೇವ್ರಿಗೆ
ಮಣ್ಣಿನ ಬೊಂಬೆಗಳನ್ನ ಮಾಡಿ ಕಾಣಿಕೆಯಾಗಿ ತಲುಪಿಸ್ಬೋದು ದೇವರಿಗೆ. ಸೊ ದಿಸ್ ಇಸ್ ಹೌ ಇಟ್ ಇಸ್. ಸೊ ಈಗ ಈ ದೇವಸ್ಥಾನ, ಸೂರ್ಯನ ದೇವಸ್ಥಾನ ದರ್ಶನ ಆಯಿತು ನಮಗೆ. ನೆಕ್ಸ್ಟ್ ಎಲ್ಲಿ ಹೋಗ್ತೀನಿ, ಏನು ಮಾಡ್ತೀನಿ ಅಂತ ಹೇಳ್ತೀನಿ. ಸೊ ಸ್ಕಿಪ್ ಮಾಡದೆ ನೋಡ್ತಾ ಇರಿ. ಡೋಂಟ್ ಮಿಸ್ ಟು ವಾಚ್. ನೆಕ್ಸ್ಟ್ ಇಸ್ ಆಲ್ಸೋ ಬ್ಯೂಟಿಫುಲ್ ಪ್ಲೇಸ್ ಐ ಆಮ್ ಟೇಕಿಂಗ್. ಲೈಕ್ ಬ್ಯೂಟಿಫುಲ್ ಅನ್ನೋದಕ್ಕಿಂತ ವೆರಿ ಡಿವೈನು, ಎಲ್ಲರೂ ಒಂದು ಬಿಲೀವ್ ಮಾಡುವಂಥ ಒಂದು ಪವರ್ಫುಲ್ ದೇವಸ್ಥಾನ ಕರ್ಕೊಂಡು ಹೋಗ್ತಾ ಇದ್ದೀನಿ. ಸೊ ಲೆಟ್ಸ್ ಗೋ, ಚಲೋ. ಹಾಯ್, ಎಲ್ಲರಿಗೂ ನೋಡಿದ್ರಲ್ಲ ಈಗ ಬೆಂಗಳೂರು ಟು ಧರ್ಮಸ್ಥಳ, ಧರ್ಮಸ್ಥಳದಿಂದ ಸೂರ್ಯನ ದೇವಸ್ಥಾನ ಆಗಿದೆ. ನಾನು ನೆಕ್ಸ್ಟ್ ಪಾರ್ಟ್ 2 ಅಲ್ಲಿ ಇಂಪಾರ್ಟೆಂಟ್ ಡೆಸ್ಟಿನೇಷನ್ಗೆ ಕರ್ಕೊಂಡು ಹೋಗ್ತಿದ್ದೀನಿ. ತುಂಬ ಪವರ್ಫುಲ್ ಡೆಸ್ಟಿನೇಷನ್ ಅದು. ಸೊ ಪಾರ್ಟ್ 2 ವಿಡಿಯೋಗೆ ಎಕ್ಸೈಟ್ಮೆಂಟಲ್ಲಿ ಕಾಯ್ತಾ ಇರಿ. ಥ್ಯಾಂಕ್ ಯು ಸೋ ಮಚ್. ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ಲವ್ ಯು ಗೈಸ್ ಲೈಕ್ ಆಲ್ವೇಸ್. ಬಾಯ್.